ಬೆಳ್ಳಾವಿ ಗ್ರಾಮದ ಸುಮಾರು ರೈತರ ಜಮೀನಿಗೂ ಹಾಗೂ ತೋಟಕ್ಕೆ ಹೋಗಲು ಇದ್ದ ಬಂಡಿ ಜಾಡಿನಲ್ಲಿ ತಿರುಗಾಡದಂತೆ ವ್ಯಕ್ತಿಯೊಬ್ಬರು ಅಡ್ಡಿಪಡಿಸಿ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ವೀರಶೈವ ಲಿಂಗಾಯತ ಜನಾಂಗದ ರೈತರು ಪೊಲೀಸರಿಗೆ ದೂರು ನೀಡಿದ್ದಾರೆ. ತುಮಕೂರು ತಾಲೂಕಿನ ಬೆಳ್ಳಾವಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಾಗೆರೆ ಗ್ರಾಮದ ರೈತ ಜಯದೇವಯ್ಯ ಅವರು ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಆಗಸ್ಟ್ 23ರಂದು ದೂರು ನೀಡಿ ರಸ್ತೆಯಲ್ಲಿ ತಿರುಗಾಡಲು ಅಡ್ಡಿಪಡಿಸುತ್ತಿರುವ ಕಾಗೆರೆ ನರಸಯ್ಯ ಅವರ ಅಳಿಯ ನಾಗೇಂದ್ರ ಎಂಬಾತ ಪ್ರಾಣ ಬೆದರಿಕೆ ಹಾಕುತ್ತಿದ್ದಾನೆ. ಈ ವಿಚಾರವಾಗಿ ಆತನ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ಮನವಿ ಮಾಡಿದರು. ಆದರೆ ಪೊಲೀಸರು ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ತುಮಕೂರು ನಗರದ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಠಾಣೆ ಎದುರು ಗುರುವಾರ ಸುದ್ದಿಗಾರರಿಗೆ ಮಾಹಿತಿ ನೀಡಿದರು. ನಂತರ ಠಾಣೆಯ ಸಿಬ್ಬಂದಿಗಳು ಬೆಳ್ಳಾವಿ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲು ಸೂಕ್ತ ಮಾರ್ಗದರ್ಶನ ನೀಡಲಾಗಿದೆ ಎನ್ನಲಾಗಿದೆ. ಪ್ರಕರಣ ಯಾವುದೇ ಇರಲಿ, ಮೊದಲು ಅವಿದ್ಯಾವಂತ ವಯೋವೃದ್ಧರಿಗೆ ಸೂಕ್ತ ರಕ್ಷಣೆ ನೀಡಲು ಮನವಿ ಮಾಡಿದ್ದಾರೆ. ತುಮಕೂರು ತಾಲೂಕು ಬೆಳ್ಳಾವಿ ಹೋಬಳಿ ಕಾಗೆರೆ ಗ್ರಾಮದ ಕೆ.ಸಿ. ಜಯದೇವಯ್ಯ ನಮ್ಮ ತೋಟಕ್ಕೆ ಒಂದು 3 ಎಕರೆ ಜಮೀನಿನೊಳಗೆ ಹೋಗ್ಬೇಕಾರೆ ಹಿಂದಿನ ನಮ್ಮ ತಾತನ ಕಾಲದಿಂದಲೂ ಅಲ್ಲೇ ಅದೇ ಜಾಗದಲ್ಲಿ ನಾವು ತಿರುಗಾಡ್ತಿದ್ದು. ಇವತ್ತು ಅಲ್ಲಿ ಹೋಗ್ಬೇಕಾರೆ ಭಾರಿ ತೊಂದರೆ ಕೊಡ್ತಾವೆ ಸರ್. ಹಂಗೂ ಹೋದರೆ ಹೊಡಿತೀನಿ ಬಿಡಿತೀನಿ ಒಳಗೆ ಹಾಕಿ ಜಾಮ್ ತೆಗಿತೀನಿ ಅಂತೇಳಿ ಇದು ಮಾಡ್ತಾವ್ರೆ. ಹಂಗೂ ತಹಸೀಲ್ದಾರಿಗೆ ಇದನ್ನು ಕೊಟ್ಟು ಅವರು ಏನು ಮಾಡಲಿಲ್ಲ. ಹಿಂಗೆ ಮಾಡೋಕ್ಕೆ ಪೊಲೀಸರು ದುಡ್ಡು ಕೊಟ್ರ ಅಲ್ಲೇ ಮಾಡೋಕ್ಕೆ ಇದು ಮಾಡ್ರಿ ಸರ್. ನಾವು ಇದಕ್ಕೆ ಸರ್ಕಲಿಗೆ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಏನು ನಮಗೆ ಇದು ಸಫಲ ಆಗಲಿಲ್ಲ. ಯಾವಾಗ ಕೊಟ್ಟಿದ್ರಿ ಕಂಪ್ಲೇಂಟ್? ಅಲ್ಲಿ ಒಂದು 20 ದಿನ ಆಯ್ತು. 20 ದಿನ ಆದರೂ ನಮಗೆ ಏನೇನು ಕರ್ಸಿಲ್ವಾ ಅವರು? ಇಲ್ಲ ಕರ್ಸಿಲ್ಲ ಸರ್. ಕರ್ಸಿಲ್ಲ ನಮ್ಮನ್ನು. ಅವ್ರನ್ನೂ ಕರ್ಸಿಲ್ಲ, ಏನಿಲ್ಲ. ನಾವೇ ಬಂದು ಹೋಗ್ತಾಯಿದ್ದೀವಿ. ಈ ಥರ ಜಮೀನ್ಗೆ ಹೋಗ್ಲಿಕ್ಕೆ ಕಾಲ್ದಾರಿಲಿ ಅವಕಾಶ ಕೊಡ್ತಾ ಇಲ್ಲ. ಕೊಡ್ತಾ ಇಲ್ಲ. ಬಾಡಿಗೆ ಹೆಜ್ಜೆ ಹಾಕ್ಬಿಟ್ರೆ ಕಾಲು ಮುರಾಕ್ತಾನೆ ಅಂತಾನೆ. ಏನು ಮಾಡೋಕ್ಕಾಗಲ್ಲ. ಅದು ನಮಗೆ ನೀವು ಎಲ್ಲಿಗೆ ಹೋದ್ರು ನಾನು ಏನು ಮಾಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ. ಎಲ್ಲಿ ತುಳ್ಕೊಂಬರ್ಬೇಕು ನಿಮ್ಗೆ ಹಂಗಂತ ನರ್ಸಯ್ಯನ ಅಳಿಯ ನಾಗೇಂದ್ರ ಅಂತೇಳಿ ಭಾರಿ ಕೆಲಸ ಮಾಡ್ತಾವ ಸರ್. ಏನು ಮಾಡೋಕ್ಕಾಗಲ್ಲ. ಅದು ಒಳಗೆ ನಾವು ಕಾಯಿನೂ ತಾಂಬರಕ್ಕೆ ಹೋಗ್ಕಾಯಿಲ್ಲ. ಈಗ ಪೊಲೀಸಿಗೆ ದೂರು ಕೊಟ್ರಲ್ಲ, ಪೊಲೀಸ್ನವರು ಈಗ ನಿಮ್ಮನ್ನ ಏನು ಕರೆದು ಕೇಳಿದ್ದಾರೆ ಸರ್? ನಮ್ಮನ್ನು ಕರ್ಸ್ಕೊಂಡ್ರೆ ಅಷ್ಟೇ ಬರ್ತಾ, ಅವ್ರನ್ನ ಕರ್ಸಿಲ್ಲ. ಈ ಮೇಡಮ್ ಅವರು ನಾನೆಲ್ಲ ಹೇಳಿದ್ದೀನಿ ಹೋಗಿ ಹಂಗೆ ಅಂತ ಹೇಳ್ತಾವ್ರೆ. ತೀರ್ಮಾನ ಇಲ್ಲ ನಿಮ್ಗೆ ಇಲ್ಲಿ ಆದಿಲ್ವಂತೇನು ಸರ್? ಮೇಡಮ್ ಅವರೇ, ನಾವು ಕೊಟ್ಟಿರೋದು ಇದು ಕಂಪ್ಲೇಂಟ್ ನಿಮಗೆ. ನಾವು ಆದಿ ವಿಷಯಕ್ಕೆ ಅಂತ ನಿಮಗೆ ಇಲ್ಲಿ ತೀರ್ಮಾನ ಮಾಡಿ ಅಂತ ಹೇಳಿಲ್ಲ. ನೀವು ಕರೆಸಲಿಲ್ಲ ಅಂತ ಕೇಳೋತ್ತಿಗೆ ಇಲ್ಲ ನಾನು ಹೇಳಿದ್ದು ಹೋಗಿ ಅಂತ ಹೇಳ್ತಾವ್ರೆ ಈ ಮೇಡಮ್ ಅವರು. ಹಾಂ ಕೇಳಿ. ಮೇಡಮ್ ಹೆಸರೇನು ಹೇಳಿ? ಅವ್ರಿಗೆ ಗೊತ್ತಿಲ್ಲ ಸರ್. ಮೇಡಮ್ ಮಾನಸ ಅಂತೇಳಿ ಸರ್ ಮೇಡಮ್ ಅವರು ಏನು ಇವತ್ತಿನವರೆಗಾಗೂ ಕರೆಸಲೂ ಇಲ್ಲ, ಏನೂ ಇಲ್ಲ. ನಾನೇ ಎಲ್ಲ ತೀರ್ಮಾನ ಮಾಡಿದ್ದೀನಿ ಹೋಗಿ ಅಂತ ಬಂದು ನಾವು ಕೇಳೋ ಹೊತ್ತಿಗೆ ಹೇಳ್ತಾವ್ರೆ. ಇದಕ್ಕೇನು ಮಾಡ್ಬೇಕು ಸರ್? ನಾವೀಗ ನಿಮಗೆ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅವರು ನೋಡಿ ಸರ್, ಎಷ್ಟು ಏನು ಮಾಡ್ತೀನ ನನಗೆ ಗೊತ್ತಿಲ್ಲ. ವಾದ್ವಾಳಿಕೆ ಹಾಕಿಸ್ತೀನಿ ಅಂದರೆ ನಿಮಗೆ ಬೆದರಿಕೆ ಹಾಕವ್ರೆ ದಲಿತರ ಅವರು. ಹ್ಞೂ, ಏನು ಮಾಡೋಕ್ಕಾಗ್ತಾ ಇಲ್ಲ ನಾವು ಸರ್. ಅದರೊಳಗೆ ನಾವು ಹೋಗಿ ಎದ್ಕೊಂಡ್ಬಿಟ್ಟಿದ್ದೀವಿ. ಈ ಥರ ಆಗ್ಬಿಟ್ಟೈತೆ. ನಮ್ಮ ಸರ್ವೆ ನಂಬರು 45/1. ಆ ಜಮೀನಿನೊಳಗೆ ಹೋಗೋಕ್ಕೆ ಇಂಥ ನರಸಯ್ಯ ಅಳಿಯ ನಾಗೇಂದ್ರ ಅಂತೇಳಿ ಏನು ಮಾಡ್ರು ಅವಕಾಶ ಕೊಡ್ತಾ ಇಲ್ಲ ಸರ್. ಇಲ್ಲಿ ಬಂದ್ರೆ ಕಾಲು ಮುರಿಯಾಕ್ತೀನಿ ಹಂಗೆ ಹಿಂಗೆ ಅಂತೇಳಿ ಬೆದರಿಕೆ ಹಾಕವ್ನೆ. ನಾವು ಹೋಗೋಕ್ಕೆ ಎದ್ರಿಕೊಂಡು ಎಲ್ಲೋ ಒಂದೊಂದು ತಿರುಗಾಡ್ತಾ ಇದ್ವಿ. ಹಿಂಗೆ ಆಗ್ಬಿಟ್ಟೈತೆ. ಏನು ಮಾಡೋಕ್ಕೂ ಸಾಧ್ಯವಿಲ್ಲ. ಆಮೇಲೆ ಸರ್ಕಲಿಗೆ ಕಂಪ್ಲೇಂಟ್ ಕೊಟ್ಟರು. ಕೊಟ್ಟರು 20 ದಿನ ಆದರೂ ನಮಗೇನು ಸಹಾಯ ಕೊಡಲಿಲ್ಲ. ಏನು ಮಾಡ್ಬೇಕು ಸರ್ ಇದಕ್ಕೆ ಅಂತೇಳಿ ಕೇಳ್ಕೊಂಡಿದ್ವಿ. ನಿಮ್ಮೆಲ್ಲ ಹೊಡೆದಿದಾರ ನಿಮಗೆ? ಇಲ್ಲ ಹೊಡೆದಿಲ್ಲ, ಬೆದರಿಕೆ ಹಾಕ್ತಾ. ಇನ್ನೊಂದಿನ ಏನಾದರೂ ನೀನು ಈ ಥರಕ್ಕೆ ದಿನ ಒಬ್ಬರನ್ನ ಕರ್ಕೊಂಬಂದ್ರೆ ಒಳಗೆ ಹಾಕಿ ಒಳಗೆ ಹಾಕಿಬಿಡ್ತೀನಿ ಹುಷಾರು ಅಂತೇಳಿ ಭಾರಿ ಗಲಾಟೆ ಮಾಡಿದೆ ಸರ್. ನಾನು ಎಮ್ಮೆ ಹಿಡ್ಕೊಂಬತ್ತಾ ಇದ್ದೆ. ಏನು ಮಾಡ್ರು ನಾನು ಅಡ್ಡ ಹಾಕೊಂಡು ಇದು ಮಾಡಿಬಿಟ್ಟ. ನಿಮ್ಮ ಜಮೀನ್ಗೆ ಅಲ್ಲಿಗೆ ಹೋಗ್ಬೇಕಾ? ಅಲ್ಲೇ ಹೋಗ್ಬೇಕು ಸರ್. ಎಷ್ಟಿದೆ ಜಮೀನು ನಿಮ್ಮದು? ನಮ್ಮದು ಒಂದು 3 ಎಕರೆ ಐತೆ. ಆ ಜಮೀನು ನೀವು ಅಲ್ಲೇ ಹೋಗ್ಬೇಕು. ಸರ್ವೆ ನಂಬರು 7-8 ಜನ ಅವ್ರೆ. ಅದರೊಳಗೆ ಒಬ್ರಿಗೂ ಆಗಿಲ್ಲ. ಅವ್ರಿಗೂ ಅವಕಾಶ ಕೊಡ್ತಾ ಇಲ್ಲ? ಅವಕಾಶ ಇಲ್ಲ ಯಾರಿಗೂ. ಯಾಕೆ ಅವಕಾಶ ಕೊಡ್ತಾ ಇಲ್ಲ? ಯಾಕೆ ಅಂತ ಅದನ್ನ ಕೇಳೋರಿಲ್ಲ ಸರ್. ಹಳ್ಳಿ ಒಳಗೆ ಪಂಚಾಯತ್ಗಳು ಅಂತ ಜನ ಇಲ್ಲ. ಏನು ಮಾಡೋಣ ಸರ್ ನಾವೀಗ?
ಏನ್ ಮಾಡ್ರು ಅವಕಾಶ ಕೊಡ್ತಾರೆ ಪೊಲೀಸ್ನವ್ರು ಏನಂತವ್ರೆ? ಆ? ತುಮಕೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ದೂರು ಅವ್ರು ಏನು ಕೊಟ್ಟಿದ್ರು. ಹೇಳ್ತಾಳೆ ಸರ್, ನಾನೆಲ್ಲ ಅವ್ರು ತೀರ್ಮಾನ ಕರ್ಸ್ ಮಾಡಿದ್ದೀನಿ. ಮಾತಾಡಿದೀನಿ ಅಂತ ಇದಾರ? ಅಲ್ಲ ಮೇಡಮ್ ಅವ್ರು ಏನು ಹೇಳ್ತಾರೆ, ತೀರ್ಮಾನ ಮಾಡಿದ್ವಿ ಹೋಗಿ. ನಿಮ್ಮನ್ನೇನು ಕರ್ಸ್ ಮಾತಾಡಿಲ್ವಾ ಅವ್ರ ಇಲ್ಲ. ಜೊತೆ? ಅವರೇ ಬಂದಾರೆ, ಇಲ್ಲಿ ಏನು ಬೇಕೋ ಮಾಡ್ಕೊಂಡು ಒಯ್ದಾರೆ. ನಾವು ಈಗ ಬಂದಾಗ ಇಲ್ಲ ಕಣ್ರಿ ಹೋಗ್ರಿ, ನಾವು ಹೇಳಿದ್ದೀವಿ. ಯಾರು ಹೇಳಿ